ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ. ಇವತ್ತು ಅಧಿಕೃತವಾಗಿ ಘೋಷಣೆಯನ್ನು ಆಗಿದೆ. ಆದ್ರೆ ಹೀಗೆ ಘೋಷಣೆ ಆಗೋದಕ್ಕೆ ಏನೆಲ್ಲ ಕಂಡೀಷನ್ಸ್ ಗಳನ್ನ ಡಿ ಕೆ ಶಿವಕುಮಾರ್ ಅವರು ಒಡ್ಡಿದ್ರು, ಏನೆಲ್ಲ ಚಾಲೆಂಜಸ್ ಗಳು ಸಿದ್ದರಾಮಯ್ಯವರ ಮುಂದೆ ಇರ್ತಕ್ಕಂಥದ್ದು ಅನ್ನೋದನ್ನ ಈಗ ವಿಸ್ತೃತವಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರ ಡಿಮಾಂಡ್ ಏನಾಗಿತ್ತು ಅಂತ ನೋಡೋದಾದ್ರೆ, ಮೊದಲನೇದಾಗಿ ಸಿಎಂಗೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರೋಟೋಕಾಲ್ಸ್ ಇರುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ಪ್ರೋಟೋಕಾಲ್ ಗಳನ್ನ ಡಿ ಸಿ ಎಂ ಆಗಿರ್ತಕ್ಕಂಥ ನನಗೂ ಕೂಡ ಕೊಡಬೇಕು. ಯಾಕಂದ್ರೆ ಯಾವುದೇ ದೃಷ್ಟಿಯಿಂದ ಕೂಡ ನಾನು ಕಡಿಮೆ ಅಥವಾ ಹೆಚ್ಚು ಆ ರೀತಿಯಾಗಿ ಗೋಚರಿಸದೆ ನಾನು ಕೂಡ ಸಮಾನಾಂತರವಾಗಿರ್ತಕ್ಕಂಥ ಒಬ್ಬ ನಾಯಕ ಅನ್ನೋದು ಒಂದು ಮೆಸೇಜ್ ನಿರಂತರವಾಗಿ ಪಾಸ್ ಆಗ್ಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಆಗಿತ್ತು ಅಂತ ಸದ್ಯಕ್ಕೆ ಮಾಹಿತಿಗಳು ಬರ್ತಾ ಇದಾವೆ. ಎರಡನೆಯ ದೊಡ್ಡ ಡಿಮಾಂಡ್ ಯಾವ್ದಾಗಿತ್ತು ಅಂತ ನೋಡೋದಾದ್ರೆ, 2 ಪ್ರಬಲ ಖಾತೆಗಳು ಕೂಡ ಬೇಕು. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಡಿ ಸಿ ಎಂ ಆಗಿರ್ಲಿ, ಸಿಎಂ ಆಗಿರ್ಲಿ ಅಥವಾ ಬೇರೆ ಯಾವುದೇ ಒಂದು ಖಾತೆಗಳಲ್ಲಿ ಮಂತ್ರಿಗಳಾಗಬೇಕಾದಾಗ್ಲೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳು ಅದರ ಹಿಂದೆ ಇದ್ದೇ ಇರ್ತವೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಹಿಂದೆ ಇರ್ತಕ್ಕಂಥ ಲೆಕ್ಕಾಚಾರ ಅಂದ್ರೆ ಕೇವಲ ಡಿ ಸಿ ಎಂ ಮಾಡಿ ಯಾವುದೋ ಒಂದು ಖಾತೆಯನ್ನ ಕೊಡೋದಕ್ಕಿಂತ ಅಂದ್ರೆ ಪ್ರಾಮುಖ್ಯತೆ ಇಲ್ಲದಂತ ಖಾತೆಗಳನ್ನ ಕೊಡೋ ಬದಲಾಗಿ 2 ಪ್ರಬಲ ಖಾತೆಗಳನ್ನ ಕೊಡಬೇಕು. ಉದಾಹರಣೆಗೆ ಅದು ಇರಿಗೇಷನ್ ಇರಬಹುದು, ಪವರ್ ಇರಬಹುದು, ಅಥವಾ ಕಂದಾಯ ಇರಬಹುದು, ಅಥವಾ ಫಿನಾನ್ಸ್ ಇರಬಹುದು. ಈಗ ನಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಫಿನಾನ್ಸ್ ಬಹುತೇಕವಾಗಿ ಸಿದ್ದರಾಮಯ್ಯನವರ ಬಳಿಯಲ್ಲೇ ಇರುತ್ತೆ. ಅದನ್ನು ಹೊರತುಪಡಿಸಿದಂತೆ ಇರ್ತಕ್ಕಂಥ ಉಳಿದ ಪ್ರಬಲ ಖಾತೆಗಳಲ್ಲಿ 2 ತನಗೆ ನೀಡಬೇಕು ಅಂತ ಕೂಡ ಅವರು ಕಂಡೀಷನ್ ಹಾಕಿದ್ರು ಅಂತ ಮಾಹಿತಿಗಳಿದಾವೆ. ಮತ್ತೆ ಮೂರನೇದಾಗಿ ನನ್ನ ಬೆಂಬಲಿಗರಿಗೆ 8 ಖಾತೆಗಳನ್ನ ನೀಡಬೇಕು. ಯಾಕಂದ್ರೆ ಈಗ ಒಬ್ಬರಿಗೆ ಕೊಟ್ಟರು ಇಷ್ಟು ದಿನ ಇವರ ಬೆಂಬಲವಾಗಿ ನಿಂತಹ ನಾಯಕರು ಯಾರಿರ್ತಾರೆ, ಇವರು ಮುತುವರ್ಜಿ ವಹಿಸಿ ಆರಿಸಿಕೊಂಡು ಬಂದಂತ ನಾಯಕರು ಯಾರಿರ್ತಾರೆ, ಶಾಸಕರು ಯಾರಿರ್ತಾರೆ, ಅವ್ರಿಗೂ ಕೂಡ ನ್ಯಾಯ ಸಲ್ಲಬೇಕಲ್ಲ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಬೆನ್ನ ಹಿಂದೆ ಬಲವಾಗಿ ನಿಂತಂತವ್ರು ಅವರು. ಹೀಗಾಗಿ ನನ್ನ ಬೆಂಬಲಿಗ ನಾಯಕರಿಗೂ ಕೂಡ ಶಾಸಕರಿಗೂ ಕೂಡ 8 ಖಾತೆಗಳನ್ನ ಕೊಡಬೇಕು. ಅದು ಕೂಡ ಸಾಧ್ಯವಾದಷ್ಟು ಪ್ರಮುಖವಾಗಿರ್ತಕ್ಕಂಥ ಖಾತೆಗಳಾಗಿರ್ಬೇಕು ಅನ್ನತಕ್ಕಂಥ ಒಂದು ಡಿಮಾಂಡ್ ಅನ್ನ ಕೂಡ ಡಿ ಕೆ ಶಿವಕುಮಾರ್ ಅವರು ಇಟ್ಟಿದ್ರು. ಹೀಗಾಗಿ ಸಹಜವಾಗಿ ಆ ಚರ್ಚೆಯ ಅವಧಿ ಸುಮಾರು 48 ಗಂಟೆಗಳಷ್ಟು ವಿಸ್ತರಿಸಿದ್ದು ಕೂಡ ಸುಳ್ಳಲ್ಲ. ಇನ್ನ 4ನೇ ಡಿಮಾಂಡ್ ಏನಂತ ನೋಡೋದಾದ್ರೆ, ಎಲ್ಲಾ ನಿರ್ಧಾರಕ್ಕೂ ಮುನ್ನ ಅಂದ್ರೆ ಸರ್ಕಾರ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇರಲಿ, ಮುಖ್ಯಮಂತ್ರಿಗಳು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ತಾ ಇರಲಿ, ಅದಕ್ಕಿಂತ ಮುಂಚಿತವಾಗಿ ತನಗೂ ಕೂಡ ಅದರ ಮಾಹಿತಿಯನ್ನ ಕೊಡಬೇಕು, ತಮ್ಮ ಅಭಿಪ್ರಾಯವನ್ನ ಕೇಳಬೇಕು. ಆ ನಿರ್ಧಾರದಲ್ಲಿ ಸಮಪಾಲು ತಮ್ಮದು ಆಗಿರ್ಬೇಕಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಅಭಿಮತ. ಯಾಕಂದ್ರೆ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಷ್ಟು ಅಭೂತಪೂರ್ವವಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಕಷ್ಟು ಒಂದು ಎಫರ್ಟ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಹಾಕಿದ್ದಾರೆ. ಹೀಗಾಗಿ ಸಹಜವಾಗಿ ಅವರು ಈ ರೀತಿಯಾದ ಒಂದು ಡಿಮಾಂಡ್ ಅನ್ನ ಕೊಡ್ತಿರುವಂತದ್ದು. ಇನ್ನು 5ನೇ ಪ್ರಮುಖ ಡಿಮಾಂಡ್ ಅಂದ್ರೆ ಆಡಳಿತದಲ್ಲಿ ಸಿದ್ದು ಬೆಂಬಲಿಗರ ಹಸ್ತಕ್ಷೇಪ ಇರಬಾರದು. ಈಗ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಅಂತ ಅವರ ಬೆಂಬಲಿಗರು ಯಾರೆಲ್ಲ ಇದ್ದಾರೆ ಅವರು ಕೂಡ ಆಡಳಿತದಲ್ಲಿ ಒಂದು ಹಸ್ತಕ್ಷೇಪವನ್ನ ಮಾಡುವಂತದ್ದು ಅಥವಾ ಡಿಕ್ಟೇಟ್ ಮಾಡುವಂತದ್ದು, ಇವರು ಹೇಳಿದಂತ ಸೂಚನೆಗಳನ್ನ ಧಿಕ್ಕರಿಸುವಂತದ್ದು, ಆ ರೀತಿಯಾಗಿರ್ತಕ್ಕಂಥ ಸಂದರ್ಭ ಬರಬಾರದು. ಅಂದ್ರೆ ಯಾವುದೇ ಕಾನ್ಫ್ಲಿಕ್ಟ್ ಇರಬಾರ್ದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಆಗಿರ್ತಕ್ಕಂಥದ್ದು. 6ನೇ ಪ್ರಮುಖ ಬೇಡಿಕೆ ಅಂದ್ರೆ ಉಪಮುಖ್ಯಮಂತ್ರಿ, 2 ಪ್ರಬಲ ಖಾತೆ, ಕೆಪಿಸಿಸಿ ಅಧ್ಯಕ್ಷಗಿರಿ. ಆ 2 ಪ್ರಬಲ ಖಾತೆಯನ್ನು ನೋಡ್ತಾ ಇದ್ವಲ್ಲ, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷಗಿರಿ ಕೂಡ ಇರಬೇಕು ಅಂತ ಈ ಒಂದು ಕಂಡೀಷನ್ ಇದೆಯಲ್ಲ, ಇವತ್ತಕ್ಕೆ ಎಐಸಿಸಿ ಇವತ್ತು ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ. ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಇವರೇ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂತೇಳಿ ಇವತ್ತು ಅಧಿಕೃತವಾಗಿ ಘೋಷಣೆಯಾಗಿದೆ. ಇನ್ನು ಈ ಒಂದು ಬೇಡಿಕೆ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನದ ಬೇಡಿಕೆಯೂ ಅಧಿಕೃತವಾಗಿ ಘೋಷಣೆಯಾಗಿರೋ ಕಾರಣದಿಂದಾಗಿ ಇವರಿಗೆ ಯಾವ ಖಾತೆಗಳನ್ನ ಕೊಡಲಾಗುತ್ತೆ, ಇವ್ರು ಕೇಳಿದ ಹಾಗೆ 2 ಖಾತೆಯನ್ನ ಕೊಡ್ತಾರ, 1 ಖಾತೆಯನ್ನ ಕೊಡ್ತಾರ ಅನ್ನೋದು ಸದ್ಯಕ್ಕೆ ಇರ್ತಕ್ಕಂಥ ಬಿಗ್ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಅವರ ಮುಂದೆ ಇರ್ತಕ್ಕಂಥ ಸವಾಲುಗಳು ಎಂತದ್ದು ಅಂತ ಇವಾಗ ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಅವರ ಮುಂದೆ ಇರ್ತಕ್ಕಂಥ ಸವಾಲುಗಳಲ್ಲಿ ಪ್ರಥಮವಾಗಿ ಮೊದಲನೆಯ ದೊಡ್ಡ ಸವಾಲು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಸಮನ್ವಯತೆಯನ್ನ ಸಾಧಿಸಬೇಕಂತಕ್ಕಂಥದ್ದು. ಈಗ 5 ಗ್ಯಾರಂಟಿಗಳಿದಾವೆ, ಸಾಕಷ್ಟು ಆಶ್ವಾಸನೆಗಳಿದ್ದಾವೆ. ಅದು ಆಡಳಿತಾತ್ಮಕವಾಗಿರ್ತಕ್ಕಂಥ ನಿರ್ಧಾರಗಳು ಮತ್ತೆ ಡಿಸಿಷನ್ಸ್ ಗಳಾಗಿರೋ ಕಾರಣದಿಂದಾಗಿ ಅದನ್ನ ನಿಭಾಯಿಸುವುದು ಸಾಧ್ಯತೆಗಳು ಮತ್ತು ಆ ಶಕ್ತಿ ಸಿದ್ದರಾಮಯ್ಯನವರಲ್ಲಿ ಇದೆ ಅಂತಕ್ಕಂಥದ್ದು ಎಐಸಿಸಿ ಒಂದು ಅಭಿಮತವಾಗಿದೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಸಮನ್ವಯತೆಯನ್ನು ಸಾಧಿಸೋದು ಕೂಡ ಅಷ್ಟೇ ಮುಖ್ಯವಾಗಿರ್ತಕ್ಕಂಥ ಸವಾಲು ಆಗಿರ್ತಕ್ಕಂಥದ್ದು. 2ನೇ ಸವಾಲು ಅಂದ್ರೆ ಈಗ ಸಂಪುಟ ರಚನೆಗೆ ಅತಿ ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಯಾಕಂದ್ರೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ಕೇಳಿದಂತ ಬೇಡಿಕೆಗಳನ್ನ ಈಡೇರಿಸಬೇಕು, ಮತ್ತೊಂದು ಕಡೆಯಿಂದ ಎಲ್ಲ ಸಮುದಾಯಗಳಿಗೂ ಕೂಡ ತಮಗೆ ವಂಚನೆ ಆಗಿದೆ ಅಂತ ಅಭಿಪ್ರಾಯ ಬಾರದ ರೀತಿಯಲ್ಲಿ ಸಚಿವ ಖಾತೆಗಳನ್ನ ಕೊಡಬೇಕಾಗುತ್ತೆ. ಉದಾಹರಣೆಗೆ ಲಿಂಗಾಯತ ಸಮುದಾಯ ಇದೆ, ಒಕ್ಕಲಿಗ ಸಮುದಾಯ ಇದೆ, ಅಲ್ಪಸಂಖ್ಯಾತ ಸಮುದಾಯಗಳಿದಾವೆ, ಎಕನಾಮಿಕಲಿ ಬ್ಯಾಕ್ವರ್ಡ್ ಸಮುದಾಯಗಳಿದಾವೆ, ಎಸ್ಟಿ ಸಮುದಾಯಗಳಿದಾವೆ. ಹೀಗಾಗಿ ಎಲ್ಲ ಸಮುದಾಯಗಳು ಈ ಬಾರಿ ಕಾಂಗ್ರೆಸ್ ಅನ್ನು ಬೆಂಬಲಿಸಿರೋ ಕಾರಣದಿಂದಾಗಿ ಯಾರಿಗೂ ಕೂಡ ತಮಗೆ ಅನ್ಯಾಯವಾಗಿದೆ ಅಂತ ಒಂದು ಫೀಲಿಂಗ್ ಬರದ ರೀತಿಯಲ್ಲಿ ಈ ಸಂಪುಟವನ್ನ ರಚನೆ ಮಾಡಬೇಕು. 3ನೇ ಅತಿ ದೊಡ್ಡ ಸವಾಲು ಯಾವುದು ಅಂದ್ರೆ 5 ಗ್ಯಾರಂಟಿಗಳ ಜಾರಿಯನ್ನ ಮಾಡುವಂತದ್ದು. ಯಾಕಂದ್ರೆ
ಇದು ಕೂಡ ಅಷ್ಟೇ ದೊಡ್ಡ ಸವಾಲಾಗಿದೆ. 5 ಗ್ಯಾರಂಟಿಯನ್ನು ಒಂದು ಈ ಜಾರಿಗೆ ತರಬೇಕಾದ್ರೆ ಸಂಪನ್ಮೂಲವನ್ನ ದೊಡ್ಡ ಪ್ರಮಾಣದಲ್ಲಿ ಕ್ರೋಢೀಕರಿಸಬೇಕಾಗುತ್ತೆ. ಚಿಕ್ಕ ಪುಟ್ಟ ಸಂಪನ್ಮೂಲದಿಂದ ಸಾಧ್ಯ ಆಗುವುದಿಲ್ಲ. ಸಾವಿರಾರು ಕೋಟಿಯಷ್ಟು ಒಂದು ಅನುದಾನವನ್ನು ನೀಡಬೇಕಾಗುತ್ತೆ, ಅಷ್ಟು ಹಣವನ್ನು ಸಂಗ್ರಹ ಮಾಡಬೇಕಾಗುತ್ತೆ. ಅದು ಕೂಡ ದೊಡ್ಡ ಚಾಲೆಂಜ್ ಆಗಿರ್ತಕ್ಕಂಥದ್ದು. ಇನ್ನು 4ನೇ ಸವಾಲು ಅಂದ್ರೆ, ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಇರ್ತಾರೆ, ಇನ್ನೊಂದು ಕಡೆಯಿಂದ ಖರ್ಗೆ ಹೈಕಮಾಂಡ್ ಜೊತೆಯಲ್ಲಿ ಬಾಂಧವ್ಯವನ್ನ ಉಳಿಸಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಡಿಕ್ಟೇಟರ್ಶಿಪ್ ಮಾಡ್ತಾ ಇದ್ದಾರೆ ಅಥವಾ ತಮ್ಮದೇ ಧೋರಣೆಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಅಂತ ಭಾವನೆ ಬಾರದ ರೀತಿಯಲ್ಲಿ ಇದನ್ನು ಕೂಡ ಅವರು ಸವಾಲನ್ನ ನಿರ್ವಹಿಸಬೇಕಾಗುತ್ತೆ. ಇನ್ನು 5ನೇ ಮತ್ತು ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಸವಾಲ್ ಅಂದ್ರೆ, ಲೋಕಸಭೆಗೆ ಸಾಮರ್ಥ್ಯನ ಪರೀಕ್ಷೆ ಕೂಡ ಆಗುತ್ತೆ ಇವ್ರದ್ದು. ಯಾಕಂದ್ರೆ ಈಗ ಸಿಎಂ ಆಗಿದ್ದಾರೆ ಅಂತ ಹೇಳಿ ಅವ್ರು ಯಾವ ರೀತಿಯಾಗಿ ಅಧಿಕಾರವನ್ನು ನಡೆಸ್ತಾರೆ, 2024ರಲ್ಲಿ ಬರ್ತಿರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ನ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿಯಾಗಿರುತ್ತೆ, ಪ್ರತಿಯೊಂದು ಕೂಡ ಇವರಿಗೆ ಸವಾಲಾಗಿದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಒಂದು ಸಿದ್ದರಾಮಯ್ಯನವರ ಮಾನದಂಡವನ್ನ ಅದು ನಿರ್ಧರಿಸ್ತಾ ಹೋಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಸವಾಲನ್ನು ಅವ್ರು ಹೇಗೆ ನಿಭಾಯಿಸ್ತಾರೆ